ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಸ್ನೇಹ ಜಗದೀಶ್ ವ್ಲಾಗ್. ಈ ದಿನದ ವ್ಲಾಗ್ ಎಕ್ಸ್ಟ್ರೀಮ್ ಪ್ರೋನ ಡೇ 2 ಆಗಿರುತ್ತೆ. ಆ್ಯಂಡ್ ಹೊರಡೋಕ್ಕೂ ಮುಂಚೆ ಜಗದೀಶ್ ಅವರು ಮೇಕ್ ಶೋರ್ಸ್ ದೇವರಿಗೆ ಪ್ರಾರ್ಥನೆ ಮಾಡಿ ಆಶೀರ್ವಾದ ತಗೋತಾರೆ ಅಮ್ಮ ಅಪ್ಪ ಹತ್ರ ಕೂಡ. ಪಪ್ಪಿ ಕೊಟ್ಬಿಡಿ. ಪಪ್ಪಿ ಕೊಡು ಚಿನ್ನಿ. ಅಶು ಬಾ ಚಿನ್ನಿ, ಹೋಗಿ ನಿಂತ್ಕೋ. ತೆಗಿತಾ ಇದ್ದೀನಿ, ವಿಡಿಯೋಲೇ ತಕ್ಕೋತಾ ಇದ್ದೀನಿ ನಾನು. ಸೊ 3 ಮೀಲ್ಸ್ ಕಂಪ್ಲೀಟ್ ಆಯಿತು. ನಾವು ಈಗ ವೆನ್ಯೂಗೆ ಹೊರಟಿದ್ದೀವಿ. ಅರೌಂಡ್ 1:30. ಈಗ ಮೋಸ್ಟ್ಲಿ ಒಂದು 4:30 5 o'clock ಅಷ್ಟೊತ್ತಿಗೆ ನನ್ನ ಕೆಟಗರಿ ಸ್ಟಾರ್ಟ್ ಆಗುತ್ತೆ. ಕ್ಲಾಸಿಕ್ ಫಿಸಿಕ್ ಕ್ಲಾಸ್ ಎಲ್ಲಿ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಹೋಪ್ಫುಲಿ ನರೇಶ್ ಸೂರ್ಯಗಿಂತ ಬೆಟರ್ ಆಗಿದ್ದೀವಿ ಅಂತ ಅಂದ್ಕೊಂಡಿದ್ದೀವಿ. ಇನ್ನೂ ಒಂದು ಚೀಟ್ ಮೀಲ್ ಇದೆ, ಬರ್ಗರ್ ಮೀಲು. ಸೋಡಿಯಮ್ ಎಲ್ಲ ಸ್ಟಾಪ್ ಮಾಡಿದ್ದೀವಿ. ಸೊ ಆ ಚೀಟ್ ಮೀಲೇ ನಮಗೆ ಪಂಪ್ ಕೊಡೋವಂಥ, ಖುಷಿ ಕೊಡೋವಂಥ ಮೀಲು. ಸೊ ಕಂಡೀಷ್ನಿಂಗು ನೋಡಿರ್ತೀರ. ಸೊ ಇನ್ನೂ ಒಂದು 3 hours ಇದೆ. ಇದಕ್ಕಿಂತ ಡ್ರೈ ಆಗಿರ್ತೀನಿ ಮತ್ತು ಫುಲ್ನೆಸ್ ಇರುತ್ತೆ. ಟ್ಯಾನ್ ಎಲ್ಲ ಹಾಕಿದ್ಮೇಲೆ, ಪಂಪ್ ಆದಮೇಲೆ ಬೇರೆ ಥರ ಕಾಣಿಸುತ್ತೆ ಫಿಸಿಕ್ಕು. ಸೊ ವಿಡಿಯೋ ಕೊನೆವರೆಗೂ ನೋಡಿ, ಆದಷ್ಟು ಫುಲ್ ಕವರ್ ಮಾಡ್ತೀನಿ. ಆ್ಯಂಡ್ ನಿಮ್ಮೆಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಈ ವ್ಲಾಗ್. ಸೊ ಥ್ಯಾಂಕ್ ಯು ಸೋ ಮಚ್. ಹೋಪ್ಫುಲಿ ಲಾಸ್ಟ್ ಟೈಮ್ ಹೇಳ್ದಂಗೆ ಈ ಸಲನೂ ಇವತ್ತು ಗೋಲ್ಡ್ ಮೆಡಲ್ 100% ತಗೊಬರ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಏನಾಗುತ್ತೆ ಅಂತ. ಏಯ್ ಕಳ್ಳ ಅತ್ತಿಯಮ್ಮ, ಆ ಕಡೆನೇ ಅತ್ತಿ. ಸೈಡ್ ಬಂದಿತ್ತು. ವೆನ್ಯೂ ರೀಚ್ ಆಗೋಕ್ಕೆ ಆಲ್ಮೋಸ್ಟ್ 1.5 hour ಆಯಿತು. ಯಾಕಂದರೆ ನಾವಿರೋ ಪ್ಲೇಸಿಂದ ವೈಟ್ ಫೀಲ್ಡ್ ಸ್ವಲ್ಪ ದೂರ ಅಂದರೆ ಡಿಸ್ಟೆನ್ಸ್ ವೈಸ್ ಅಲ್ಲ, ಟ್ರಾಫಿಕ್ ವೈಸ್. ನಿಮಗೆಲ್ಲರಿಗೂ ಗೊತ್ತು ಬ್ಯಾಂಗ್ಳೂರು ಟ್ರಾಫಿಕ್ ಯಾವ ಥರ ಇರುತ್ತೆ ಅಂತ. ಸೊ ಅಲ್ಲಿ ಹೋಗಿದ ತಕ್ಷಣ ತುಂಬ ಜನ ಬಂದು ಮಾತಾಡಿಸ್ತಾಯಿದ್ರು. ಅಪ್ಪು ಒಂದು ಕಡೆ ಆಟ ಆಡ್ತಿದ್ದ, ಓಡಾಡಿಕೊಂಡು. ಹಾಯ್. ಅದೆಲ್ಲ ಕೀಳ್ಬಾರ್ದು, ಅವ್ರು ಬೈತಾರೆ, ಕೈ ಹಬ್ಬ ಆಗುತ್ತೆ. ಬರ್ಲಿ ಇರು, ನೆರಳಿರ ಇಲ್ಲ ನಿಂತ್ಕೊಳ್ರಿ. ಅಪ್ಪ ಪೋಸಿಂಗ್ ಮಾಡ್ತೀಯಾ? ಹೆಂಗ್ ಮಾಡ್ತೀಯ ತೋರ್ಸು ಪೋಸಿಂಗ್. ಅಲ್ಲೆಲ್ಲ ಹೋಗ್ಬಾರ್ದು. நம்ம ஷோ ஓவரால் தெரியும் ப்ரோ. I'm following you. All the best. Just now I thought daily workout good. Like within 1.5 years leg பயங்கரமா massive development. No, we shifted to men's physics because of that only. I was not training legs for almost 2 years. We didn't do squats, leg press, nothing. Only like extension curls only. Now I started training legs. I'm happy. Twice I'm training legs now. Main thing now also I need to control the foot. Gap. You see, hopefully it will be better than this. That's for sure. 12-13 years I'll be Already I definitely go for overall. All the best. Hello. Hi. How are you? I'm good. Look at them there. Hi, Jailachini.
ಹಾಯ್ ಹೇಳು. ಯಾರದು ಚಿನಿ? Fire. Hello. Hello. How are you? Yeah, like this. Full suit, but wow. Hey. ಅಲ್ಲೋಡು. ಇಲ್ಲಿ ಅಪ್ಪು. ಹಾಯ್ ಮಾಡು. ಎಷ್ಟೇ ದೂರದಲ್ಲಿದ್ದರೂ ನಾವು ಜಗದೀಶ್ನ ಸ್ಟೇಜ್ ಮೇಲೆ ನೋಡಬೇಕು ಅಂತ ಹೇಳಿ ನನ್ನ ಫ್ರೆಂಡ್ಸ್ ಆಗಿರ್ಬೋದು ಅಥವಾ ಜಗದೀಶ್ ಅವರ ಸ್ಟೂಡೆಂಟ್ಸು, ವಿಶಾಲು ಅವ್ರ ಫ್ರೆಂಡ್ಸು ಎಲ್ಲರೂ ಬಂದಿದ್ದರು. ವಿ ಆರ್ ಸೋ ಹ್ಯಾಪಿ ಟು ಹ್ಯಾವ್ ಆಲ್ ದೀಸ್ ಪೀಪಲ್ ಅರೌಂಡ್ ಅಸ್. ಆ್ಯಂಡ್ ಅಪ್ಪು ನೋಡಿ ಎಲ್ಲಿ ಇಕ್ವಿಪ್ಮೆಂಟ್ಸ್ ನೋಡಿದ್ರು ಅಷ್ಟು ಖುಷಿಯಿಂದ ಓಡಾಡ್ತಾನೆ. ಎಲ್ಲ ಇಕ್ವಿಪ್ಮೆಂಟ್ಸ್ನ ಟಚ್ ಮಾಡಿ ಅದ್ರ ಮೇಲೆ ಕೂತ್ಕೊಂಡು ಎಲ್ಲ ಟ್ರೈ ಮಾಡಿ ಎಲ್ಲ ಮಾಡ್ತಾನೆ. ಹೀ ಸಚ್ ಅ ಹ್ಯಾಪಿ ಕಿಡ್ ಅಂತ ಅನಿಸುತ್ತೆ. ಆ್ಯಂಡ್ ವಿ ವೆಂಟ್ ಟು ದ ರೋ ಆ್ಯಂಡ್ ಅಲ್ಲಿ ಕೂತ್ಕೊಂಡು ನೋಡ್ತಿರ್ಬೇಕಾದ್ರೆ ಒಬ್ಬರು ಗೆಸ್ಟ್ ಪೋಸಿಂಗ್ ಮಾಡೋಕ್ಕೆ ಅಂತ ಸ್ಟೇಜಿಂದ ಇಳಿದು ಬಂದರು. ಅಪ್ಪು ವಾಸ್ ಕಂಪ್ಲೀಟ್ಲಿ ಸರ್ಪ್ರೈಸ್ಡ್ ಅವ್ರನ್ನ ನೋಡಿ. ಸೊ ನಿಮ್ಮೆಲ್ಲರಿಗೂ ಇವ್ರು ಯಾರು ಅಂತ ಗೊತ್ತೇ ಇರುತ್ತೆ. ಸೊ ಹಾಗೆ ಈವೆಂಟ್ನ ಒಂದು ಸ್ಮಾಲ್ ಗ್ಲಿಮ್ಸ್ ಯಾವ ಥರ ಅರೇಂಜ್ ಮಾಡಿದ್ದಾರೆ, ಸ್ಟಾಲ್ಸ್ ಎಲ್ಲ ಏನೇನಿದೆ ಆ್ಯಂಡ್ ಎಷ್ಟು ದೊಡ್ಡದಾಗಿ, ಅದು ಬ್ಯಾಂಗ್ಳೂರಲ್ಲಿ ಈ ಥರ ಒಂದು ಇವೆಂಟ್ ನಡೆಯುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಥ್ಯಾಂಕ್ಸ್ ಟು ಜೀಜು ಸರ್, ತುಂಬ ಚೆನ್ನಾಗಿ ಇವೆಂಟ್ ಆರ್ಗನೈಸ್ ಮಾಡಿದ್ದಾರೆ ಆ್ಯಂಡ್ ಎವ್ರಿಥಿಂಗ್ ವಾಸ್ ಟಾಪ್ ನಾಚ್. ನಮಗಂತೂ ಲಿಟ್ರಲಿ ಡೆಲ್ಲಿ ಮತ್ತು ಮುಂಬೈಯಲ್ಲಿ ಶೆರು ಕ್ಲಾಸಿಕ್ ಯಾವ ಥರ ನಡೆಯುತ್ತೆ ಅದೇ ಫೀಲ್ ಕೊಡ್ತು ನಮಗೆ. ಇದು ನಿಜವಾಗ್ಲೂ ಬ್ಯಾಂಗ್ಳೂರಲ್ಲಿ ನಡೀತಿರೋ ಇವೆಂಟ್ ಅಂತ ಅನ್ಸಕ್ಕೆ ಶುರುವಾಗಿತ್ತು. ಬಿಕಾಸ್ ಅಷ್ಟು ಚೆನ್ನಾಗಿ ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿದ್ರು. ಸ್ಟಾಲ್ಸು ಅಷ್ಟೇ ತುಂಬ ವೇರಿಯಸ್ ಬ್ರ್ಯಾಂಡ್ಸ್, ಒಂದು ಕಡೆ ನಡೀತಿತ್ತು, ಇನ್ನೊಂದು ಕಡೆ ಬಾಕ್ಸಿಂಗ್ ನಡೀತಿತ್ತು, ಆರ್ಮ್ ರೆಸ್ಲಿಂಗ್ ನಡೀತಾ ಇತ್ತು. ತುಂಬಾ ಖುಷಿ ಆಗುತ್ತೆ. ಆ್ಯಂಡ್ ಹಿಯರ್ ಕಮ್ಸ್ ಜಗದೀಶ್ ಅವರು ಸ್ಟೇಜ್ ಮೇಲೆ ಬಂದಾಗಿದೆ. ಟ್ಯಾನಿಂಗ್ ರೂಮ್ಗೆ ನನ್ನ ಅಲೌವ್ ಮಾಡಿರಲಿಲ್ಲ, ಬರೀ ಅಥ್ಲೀಟ್ಸ್ನ ಅಲೌವ್ ಮಾಡ್ತಿದ್ರು. ಅದಕ್ಕೆ ಅವರಿಗೆ ಆಲ್ ದಿ ಬೆಸ್ಟ್. ಜಗದೀಶ್ ಅವ್ರನ್ನ ಸ್ಟೇಜ್ ಮೇಲೆ ನೋಡೋಕ್ಕೆ ಒಂದು ಖುಷಿ ಆಗುತ್ತೆ. ಬಿಕಾಸ್ ಎಷ್ಟು ತಿಂಗಳಾನ್ಗಟ್ಲೆ ಪ್ರೆಪ್ ಮಾಡಿ, ಫುಡೆಲ್ಲ ಸ್ಯಾಕ್ರಿಫೈಸ್ ಮಾಡಿ, ಕಷ್ಟಪಟ್ಟು ಬೆಳಗ್ಗೆ ಸಂಜೆ ವರ್ಕೌಟ್ ಮಾಡಿ, ಆ್ಯಂಡ್ ಆ ಬಾಡಿ ಪೇಯ್ನ್ಸ್ ನಮಗೆ ಒಂದಿನ ವರ್ಕೌಟ್ ಹೋಗಿ ನೆಕ್ಸ್ಟ್ ಡೇ ಬಾಡಿ ಸೋರ್ನೆಸ್ ಇರುತ್ತೆ, ಅದನ್ನೇ ತಡೆಯೋಕ್ಕಾಗಲ್ಲ. ಅಂಥದ್ದು ದಿನಕ್ಕೆ 2 ಸರಿ ವರ್ಕೌಟ್ ಮಾಡ್ತಾರೆ, ಡಯೆಟ್ ಮಾಡ್ತಾರೆ, ನಿದ್ದೆ ಆಗಲ್ಲ. ಆ್ಯಂಡ್ ಸೋ ಮಚ್ ಎಫರ್ಟ್ಸ್ ಆರ್ ಇನ್ ಟು ದಿಸ್ ಪ್ರೆಪ್. ಆ್ಯಂಡ್ ಅವ್ರನ್ನ ಸ್ಟೇಜ್ ಮೇಲೆ ನೋಡೋದು ತುಂಬಾ ಖುಷಿ ಆಗುತ್ತೆ. ಒಂಥರ ಮೈಯೆಲ್ಲ ಗೂಸ್ ಪಂಪ್ಸ್ ಬರುತ್ತೆ. ಆ್ಯಂಡ್ ಅವರು 3 to 5 ಅಪ್ಪು. 325. 217 and 186. Classic code by your choice. Thank you. 217149 switch. ಬ್ಯಾಂಗ್ಳೂರಲ್ಲಿ ಫಸ್ಟ್ ಟೈಮ್ ಕ್ಲಾಸಿಕ್ ಫಿಸಿಕಲ್ ಕಂಪೀಟ್ ಮಾಡ್ತಾ ಇದ್ದಿದ್ದು ನನ್ನ ಫ್ಯಾಮಿಲಿ ಮುಂದೆ. ಸೊ ಎಲ್ಲರೂ ಇದ್ದರು, ಅಪ್ಪ ಅಮ್ಮ, ಪಾಪು, ಸ್ನೇಹ ಮತ್ತು ವಿನೋದ್ ಬ್ರೋ ಎಲ್ಲ ಬಂದಿದ್ದರು ನೋಡೋದಕ್ಕೆ, ಸಪೋರ್ಟ್ ಮಾಡೋದಕ್ಕೆ. ಇದರಲ್ಲಿ ಬೆಸ್ಟ್ ಕಂಡೀಷನ್ ಅಂತಲೇ ಹೇಳ್ಬೋದು. ನರೇಶ್ ಸೂರ್ಯಗಿಂತ ಆಲ್ಮೋಸ್ಟ್ ನರೇಶ್ ಸೂರ್ಯ ಕ್ಲೋಸ್ ಇದೆ ಅಂತ ಅನಿಸುತ್ತೆ ಇದರಲ್ಲಿ ಕಂಡೀಷ್ನಿಂಗ್ ನೋಡಿದ್ರೆ. ಸೊ ಇದಕ್ಕಿಂತ ನೆಕ್ಸ್ಟ್ ಡೇ ಇನ್ನೂ ಬೆಟರ್ ಆಗಿರ್ತೀನಿ ಮೋಸ್ಟ್ಲಿ, ಅದನ್ನು ನೋಡ್ತೀರಾ ನೀವೇ. ಸೊ ಪೋಸಿಂಗ್ ವೈಸ್ ಎಲ್ಲ ಇಂಪ್ರೂವ್ ಆಗ್ತಾಯಿದ್ದೀನಿ. ಮೆನ್ಸ್ ಫಿಸಿಕ್ಕಿಂದ ಶಿಫ್ಟ್ ಆಗಿರೋದ್ರಿಂದ ಇನ್ನೂ ಟೈಮ್ ಆಗುತ್ತೆ 100% ಪರ್ಫೆಕ್ಟ್ ಆಗೋದ್ರಲ್ಲಿ. ಅಮೆಚೂರ್ಸ್ ಕ್ಲಾಸಿಕ್ ಫಿಸಿಕಲ್ಲಿ ಸೆಕೆಂಡ್ ಪ್ಲೇಸ್ ಆಯಿತು. ಸ್ವಲ್ಪ ಡಿಸಪಾಯಿಂಟೆಡ್, ಯಾಕೆ ಅಂತಂದರೆ ಅಪ್ಪುಗೆ ಹೇಳಿದ್ದೆ ನಾನು
ಗೋಲ್ಡ್ ಮೆಡಲ್ ಗೆದ್ದು ಸ್ಟೇಜ್ ಮೇಲೆ ಕರ್ಕೊಂಡು ಹೋಗ್ತೀನಿ ಅಂತ. ಅವ್ನು ಬೇಜಾರಾಗಿರ್ತಾನೆ ಅಂತ ಬೇಜಾರಾಯ್ತು ಅಷ್ಟೇ. ಆದ್ರೂ ಖುಷಿ ಆಯಿತು. ಸಿಲ್ವರ್ ಮೆಡಲ್ ಪರವಾಗಿಲ್ಲ, ಯಾಕೆಂತಂದರೆ ಇನ್ನೂ ಪ್ರೋ ಶೋ ಇದೆ. ಸೊ ಅದರಲ್ಲಿ ಇನ್ನೂ ಬೆಟರಾಗಿ ಬರ್ತೀನಿ, ಬೆಟರಾಗಿ ಬಂದು ಬೆಟರ್ ಪ್ಲೇಸಿಂಗ್ಗೆ ಬರ್ತೀನಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನಿ. ಸೊ ಆಡಿಟೋರಿಯಮಲ್ಲಿ ತುಂಬ ಜನನ ಮೀಟ್ ಮಾಡೋಕ್ಕಾಗಲಿಲ್ಲ, ಯಾಕೆಂದರೆ ನಾವು ಕಂಪೀಟ್ ಮಾಡ್ತಾ ಇರ್ತೀವಿ, ನಮ್ಮ ಝೋನಲ್ಲೇ ಇರ್ತೀವಿ ನಾವು. ಸೊ ಹಂಗಾಗಿ ತುಂಬ ಜನನ ಮೀಟ್ ಮಾಡೋಕ್ಕೆ, ಫೋಟೋ ಕೊಡೋದಕ್ಕೆ ಆ ಟೈಮಲ್ಲೆಲ್ಲ ಆಗಲ್ಲ, ಯಾಕಂದರೆ ಸ್ಟ್ರೆಸ್ ಜಾಸ್ತಿ ಆಗುತ್ತೆ ಓಡಾಡ್ದಷ್ಟು. ಸೊ ಬ್ಯಾಕ್ ಸ್ಟೇಜಲ್ಲಿ ಮಲಗಿರ್ತೀವಿ, ರೆಸ್ಟ್ ಮಾಡ್ತಾ ಇರ್ತೀವಿ. ಶೋ ಎಲ್ಲ ಆದಮೇಲೆ ಎಷ್ಟು ಜನಕ್ಕಾಗುತ್ತೆ ಅಷ್ಟು ಜನನ ಮೀಟ್ ಮಾಡಿದೆ, ಫೋಟೋಸ್ ಎಲ್ಲ ಕೊಟ್ಟೆ. ತುಂಬ ಖುಷಿ ಆಯಿತು. ನಾವು 7-8 ವರ್ಷದಲ್ಲಿ ಮಾಡಿರೋ ಅಚೀವ್ಮೆಂಟ್ಸು, ಹಾರ್ಡ್ ವರ್ಕು, ಇದೆಲ್ಲದಕ್ಕೂ ಸಿಕ್ಕಿರೋ ಪ್ರತಿಫಲ ಅಂದರೆ ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಅಭಿಮಾನ. ಎಲ್ರಿಗೂ ತುಂಬ ಥ್ಯಾಂಕ್ಸ್. ಯಾರು ಬಂದು ಮಾತಾಡ್ಸಿದ್ರಿ, ವಿಶ್ ಮಾಡಿದ್ರಿ, ಕಂಗ್ರ್ಯಾಚುಲೇಟ್ ಮಾಡಿದ್ರಿ, ಫೋಟೋಸ್ ತಕ್ಕೊಂಡ್ರಿ, ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ನನ್ನ ಮಗ ತುಂಬ ಜೋಶಲ್ಲಿದ್ದ. ಅಲ್ಲಿ ಅವನಿಗೆ ಯಾವುದೋ ಹೆಲ್ತಿ ಸ್ನ್ಯಾಕ್ಸ್ ಕೊಟ್ಟಿದ್ರು ಮಕಾನ. ಸೊ ಅದನ್ನು ಖುಷಿಯಿಂದ ಇಸ್ಕೊಂಬಂದು ಟ್ರೋಫಿ ತೊಗೊಂಡು ಮನೆಗೆ ಹೋಗೋಣ ಬಾ ಡಾಡಾ ಅಂತ ಕರ್ಕೊಂಡು ಹೋಗ್ತಾನೇ ಇದ್ದ. ಅಲ್ಲಿ ಅಜ್ಮತ್ ಸರ್ ಅವ್ರನ್ನ ಮೀಟ್ ಮಾಡಿದ್ವಿ. ಸೊ ಇವ್ರನ್ನೆಲ್ಲ ನೋಡಿರ್ತೀರ. ಅವರು ಒಬ್ಬರು ಒನ್ ಆಫ್ ದ ಟಾಪ್ ಪವರ್ ಲಿಫ್ಟಿಂಗ್ ಕೋಚ್. ಸೊ ಅದೆಲ್ಲ ಮುಗಿಸಿ ಎಲ್ಲರಿಗೂ ಫೋಟೋಸ್ ಎಲ್ಲ ಕೊಟ್ಟು, ನೆಕ್ಸ್ಟ್ ಡೇ ಬೇರೆ ಶೋ ಇದ್ದಿದ್ದರಿಂದ ನಾವು ಬೇಗ ಮನೆಗೆ ಹೋಗಬೇಕಾಗಿತ್ತು, ರೆಸ್ಟ್ ಮಾಡಬೇಕಾಗಿತ್ತು. ಸೊ ಇನ್ನೂ 2 ಕಾರ್ಬ್ ಮೀಲ್ ಇದೆ, ಮನೆಗೆ ಹೋಗಿ 2 ಕಾರ್ಬ್ ಮೀಲ್ನ ಫಿನಿಷ್ ಮಾಡಿ ನೆಕ್ಸ್ಟ್ ಡೇಗೆ ಇನ್ನೂ ಬೆಟರ್ ವರ್ಷನ್ ಯಾವ ಥರ ತರ್ಬೋದು, ಏನು ಇಂಪ್ರೂವ್ಮೆಂಟ್ ಮಾಡ್ಬೋದು ಅಂತ ಕೋಚ್ ಜೊತೆ ಒಂದು ಸಲ ಮಾತಾಡಿ ಅದರ ಮೇಲೆ ಫೋಕಸ್ ಮಾಡಿ ಚೆನ್ನಾಗಿ ನಿದ್ದೆ ಮಾಡಿ ನೆಕ್ಸ್ಟ್ ದಿನ ಬೆಳಗ್ಗೆ ಬೇಗ ಇದೆ ಪ್ರೀ ಜಡ್ಜಿಂಗ್. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ.